ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸುಡು ಬಿಸಿಲಿನ ಮಧ್ಯೆ ಅಯ್ಯೋ ಹೀಟ್ ವೇವ್ ಈ ಸಲನು ಹೆಂಗ್ ಸುಡುತ್ತೇನೋ ಅನ್ನೋ ಆತಂಕದ ನಡುವೆ ಭಾರತದಲ್ಲಿ 3 ದಿನ ಹೆವಿ ಮಳೆ ಆಗತ್ತೆ ಅನ್ನೋ ಸುದ್ದಿ ಬಂದಿದೆ. ಯಾಕೆ ಈ ಬಿಸಿಲಲ್ಲಿ ಏನಕ್ಕೆ? ಇರಾಕ್ ಮತ್ತು ಬಾಂಗ್ಲಾ ಕರಾವಳಿ ಪ್ರದೇಶದಲ್ಲಿ ಆ ಕಡೆ ಮತ್ತು ಈ ಕಡೆ ಎರಡೂ ಸೈಡ್ ಒಟ್ಟಿಗೆ ಎರಡೆರಡು ಚಂಡಮಾರುತ ಏಳೋ ಕಾರಣ ದೇಶಾದ್ಯಂತ ಭರ್ಜರಿ ಮಳೆ ಆಗೋ ಮುನ್ಸೂಚನೆ ಇದೆ. ಒಟ್ಟು 18 ರಾಜ್ಯಗಳಲ್ಲಿ, ಎಷ್ಟು? ದೇಶದ 18 ರಾಜ್ಯಗಳಲ್ಲಿ ಮಾರ್ಚ್ 15ನೇ ತಾರೀಕಿನ ತನಕ ಮಳೆ ಸುರಿಯುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆನೇ ಮುನ್ಸೂಚನೆ ಕೊಟ್ಟಿದೆ. ಒಂದು ಕಡೆ ಭಾರತದ ಪಶ್ಚಿಮದಲ್ಲಿ ಇರಾಕ್ನಲ್ಲಿ ಏಳೋ ಚಂಡಮಾರುತದಿಂದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ದಿಲ್ಲಿ, ಉತ್ತರಾಖಂಡ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಮಳೆ. ಮತ್ತೊಂದು ಕಡೆ ಭಾರತದ ಪೂರ್ವದಲ್ಲಿ ಬಾಂಗ್ಲಾದಲ್ಲಿ ಏಳೋ ಚಂಡಮಾರುತದಿಂದ ಬಿಹಾರ, ಪಶ್ಚಿಮ ಬಂಗಾಳ, ಅರುಣಾಚಲ ಪ್ರದೇಶ, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ಮೇಘಾಲಯ, ತ್ರಿಪುರ, ತಮಿಳುನಾಡು ಮತ್ತು ಕೇರಳದಲ್ಲಿ ಮಳೆ. ಕೆಲ ಕಡೆ ಭಾರಿ ಮಳೆ ಆದರೆ ಇನ್ನೂ ಕಡೆ ಸಾಧಾರಣ ಮಳೆ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ ಮಳೆ ಜೊತೆಗೆ ಭಾರಿ ಹಿಮಪಾತವೂ ಆಗೋ ಸಾಧ್ಯತೆ ಇದೆ. ಇತ್ತ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆ ಕರ್ನಾಟಕದಲ್ಲಿ ವರ್ಷದ ಮೊದಲ ಮಳೆ ಆಲ್ರೆಡಿ ಬಂದಾಗಿದೆ. ಮಂಗಳವಾರ ಒಂದು ಸ್ವಲ್ಪ ಮಳೆ ಆಯಿತು. ಬಿಸಿಲ ಬೇಗೆಯಿಂದ ಬೇಸತ್ತ ಜನರಿಗೆ ಸ್ವಲ್ಪ ತಂಪನ್ನು ಉಂಟು ಮಾಡಿತ್ತು. ಈಗ ಇನ್ನೂ 3 ದಿನಗಳ ಕಾಲ ರಾಜ್ಯದಲ್ಲಿ ಈ ರೀತಿ ಮಳೆ ಹೀಗೆ ಬಂದು ಹೋಗುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗ್ತಿರೋ ಆ ಚಂಡಮಾರುತ ಇದೆಯಲ್ಲ, ಅದರ ಪರಿಣಾಮ ಕರ್ನಾಟಕದ ಮೇಲೂ ಕೂಡ ಆಗಿ ಇಲ್ಲಿನ ಮಳೆ ಮೇಲೂ ಕೂಡ ಅದು ಇಂಪ್ಯಾಕ್ಟ್ ಮಾಡ್ತಾ ಇದೆ. ದಕ್ಷಿಣ ಒಳನಾಡಿನ ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಶಿವಮೊಗ್ಗ, ಕೊಡಗು, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಗುಡುಗು ಸಹಿತವಾಗಿ ಸಾಧಾರಣವಾಗಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಸಂಬಲ್ ಮಸೀದಿ ವಿಚಾರವಾಗಿ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂಬಲ್ ಇಸ್ಲಾಂ ಧರ್ಮಕ್ಕಿಂತ ಪುರಾತನ ಕಾಲದ್ದು. ಅದಕ್ಕೆ 5,000 ವರ್ಷಕ್ಕೂ ಅಧಿಕ ಇತಿಹಾಸ ಇದೆ. 1526ರಲ್ಲಿ ಅಲ್ಲಿದ್ದ ಹರಿವಿಷ್ಣು ದೇವಸ್ಥಾನವನ್ನ ಕೆಡವಲಾಗಿತ್ತು. ಅಷ್ಟು ಮಾತ್ರ ಅಲ್ಲ, ಕೇಸರಿ ಬಣ್ಣ ಅಂದ್ರೆ ಭಗವಾ ಬಣ್ಣ ಮತ್ತು ಸನಾತನ ಧರ್ಮ ನನ್ನ ಗುರುತು, ನನಗದ್ರ ಬಗ್ಗೆ ಹೆಮ್ಮೆ ಇದೆ. ಒಂದಿನ ಇಡೀ ಜಗತ್ತೇ ಕೇಸರಿಮಯ ಆಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ನಾನು ಒಬ್ಬ ಯೋಗಿ, ಹೀಗಾಗಿ ಎಲ್ಲ ಧರ್ಮಗಳ ನಂಬಿಕೆಯನ್ನ ಗೌರವಿಸ್ತೀನಿ. ಆದರೆ ಧಾರ್ಮಿಕ ಸ್ಥಳಗಳನ್ನು ಬಲವಂತವಾಗಿ ನಾಶಪಡಿಸುವುದು, ಅದನ್ನು ಆಕ್ರಮಿಸಿಕೊಳ್ಳೋದನ್ನು ವಿರೋಧಿಸ್ತೀನಿ. ಸಂಭಾಲ್ನಲ್ಲಿರೋ 68 ಯಾತ್ರಾ ಸ್ಥಳಗಳ ಪೈಕಿ ಸದ್ಯ 18 ಸ್ಥಳಗಳನ್ನು ಪತ್ತೆ ಹಚ್ಚಲಾಗಿದೆ. ಅಲ್ಲಿ ಹಿಂದೂ ಕುರುಹುಗಳಿರೋದು ಗೊತ್ತಾಗಿದೆ. ಇನ್ನು ಉತ್ಖನನ ನಡೀತಾ ಇದೆ. ಹೀಗಾಗಿ ಸಂಬಲ್ ಐತಿಹಾಸಿಕ ಸತ್ಯಾಂಶವನ್ನು ಪ್ರತಿನಿಧಿಸುತ್ತೆ. ನಾನು ಅದರ ಬಗ್ಗೆ ಓಪನ್ ಆಗೇ ಮಾತಾಡ್ತೀನಿ. ಅಲ್ಲಿ 56 ವರ್ಷಗಳ ಬಳಿಕ ಶಿವ ದೇಗುಲಕ್ಕೆ ಜಲಾಭಿಷೇಕ ಮಾಡಲಾಗಿದೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಅಂದಹಾಗೆ ಸಂಬಲ್ನಲ್ಲಿ ಶಾಹಿ ಜಾಮಾ ಮಸ್ಜಿದ್ ಜಾಗದಲ್ಲಿ ಈ ಹಿಂದೆ ಹಿಂದೂ ದೇಗುಲ ಇತ್ತು. 1526ರಲ್ಲಿ ಬಾಬರ್ ಆಳ್ವಿಕೆ ಟೈಮ್ನಲ್ಲಿ ಕೆಡವಲಾಗಿದೆ. ಹೀಗಾಗಿ ಅದರ ಬಗ್ಗೆ ಸರ್ವೆ ನಡೆಸಬೇಕು ಅಂತ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಮಸೀದಿ ಸರ್ವೆ ನಡೆಸೋಕೆ ಬಂದ ಅಧಿಕಾರಿಗಳ ವಿರುದ್ಧ ದೊಡ್ಡ ಗಲಾಟೆ ಮಾಡಲಾಗಿತ್ತು. 5 ಜನರ ಪ್ರಾಣ ಹೋಗಿತ್ತು. ಆ ಕೇಸ್ ಈಗ ಕೋರ್ಟ್ನಲ್ಲಿರೋ ಟೈಮ್ನಲ್ಲೇ ಯೋಗಿ ಈ ರೀತಿ ಹೇಳಿದ್ದಾರೆ. ಏನೋ ಬರುವ ಶುಕ್ರವಾರ ಹೋಳಿ ಆಚರಣೆ ಇರೋದ್ರಿಂದ ಸಂಬಲ್ನ ಜಾಮಾ ಮಸ್ಜಿದ್ ಸೇರಿದ ಹಾಗೆ ಒಟ್ಟು 10 ಮಸೀದಿಗಳನ್ನು ಪ್ಲಾಸ್ಟಿಕ್ ಟಾರ್ಪಲಿನ್ ಕವರ್ ಹಾಕಿ ಮುಚ್ಚಲಾಗ್ತಾ ಇದೆ. ಶುಕ್ರವಾರ ಮುಸ್ಲಿಮರ ಪ್ರಾರ್ಥನೆ ಮತ್ತು ಹೋಳಿ ಎರಡೂ ಒಂದೇ ದಿನ ಇರೋದ್ರಿಂದ ಯುಪಿ ಪೊಲೀಸರು ಈ ರೀತಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅಂತ ವರದಿಯಾಗಿದೆ. ಪಾಕ್ನ ಟ್ರೈನ್ ಹೈಜಾಕ್ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗಿವೆ. ಬಲೂಚ್ ಸಂಘಟನೆ ವಿರುದ್ಧ ಪಾಕ್ ಸೇನೆ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಇದುವರೆಗೂ ಬಲೂಚಿಗಳ ವಶದಲ್ಲಿದ್ದ 190 ಪಾಕ್ ಪ್ರಜೆಗಳನ್ನ ಪಾಕ್ ಸೇನೆ ಬಿಡುಗಡೆಗೊಳಿಸಿದೆ. ಅಲ್ಲದೆ ಈ ಆಪರೇಷನ್ ಅಲ್ಲಿ BLA ಸದಸ್ಯರ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆಯಾಗಿದೆ. ಈ ಸ್ಥಳದಲ್ಲಿ ಪಾಕ್ ಸೇನೆ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡಿದೆ. ಈಗ ಮಂಗಳವಾರ ಬಲೂಚಿಸ್ತಾನದ ಕ್ವೆಟಾದಿಂದ ಖೈಬರ್ ಪಖ್ತೂನ್ಖ್ವಾದ ಪೇಶಾವರ್ಗೆ ಹೊರಟಿದ್ದ ಜಾಫರ್ ಎಕ್ಸ್ಪ್ರೆಸ್ ಟ್ರೈನ್ ಅನ್ನು ಬಲೂಚ್ ಲಿಬರೇಷನ್ ಆರ್ಮಿ ಹೈಜಾಕ್ ಮಾಡಿತ್ತು. ಅದರಲ್ಲಿದ್ದ ಸುಮಾರು 500 ಜನರನ್ನ ಬಲೂಚಿಗಳು ಒತ್ತೆಯಾಳಾಗಿ ಇಟ್ಕೊಂಡಿದ್ರು.
ನಾವು ಹೇಳ್ದಂಗೆ ಕೇಳಬೇಕು, ಬಲೂಚಿ ಸ್ವಾತಂತ್ರ್ಯ ಹೋರಾಟಗಾರನ ಅರೆಸ್ಟ್ ಆಗಿರೋರನ್ನೆಲ್ಲ ಬಿಡಬೇಕು, ಅಲ್ಟಿಮೇಟ್ಲಿ ನಿಮ್ಮಿಂದ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಗಲಾಟೆ ಮಾಡಿದರು. ಅದರ ಬೆನ್ನಲ್ಲೇ ಈ ರೀತಿಯೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಪಾಕಿಸ್ತಾನ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ ಬಲೂಚಿಗಳ ಮೇಲೆ. ಮಣಿಪುರದಲ್ಲಿ ಸೇನಾ ವಾಹನವೊಂದು ಕಂದಕಕ್ಕೆ ಬಿದ್ದು 3 BSF ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ 13 ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಣಿಪುರದ ಕಾಂಗ್ಪೋಕ್ಪಿ ಜಿಲ್ಲೆಯ ದಕ್ಷಿಣ ಚಾಂಗ್ಬಾಂಗ್ ಅನ್ನೋ ಗ್ರಾಮದ ಬಳಿ ಮಂಗಳವಾರ ಸಂಜೆ 4 ಗಂಟೆಗೆ ಈ ದುರಂತವಾಗಿದೆ. ಲೇಟ್ ಆಗಿ ಬೆಳಕಿಗೆ ಬಂದಿದೆ. ಗಾಯಗೊಂಡ ಸೈನಿಕರನ್ನೆಲ್ಲ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈ ಘಟನೆಗೆ ಮಣಿಪುರ ರಾಜ್ಯಪಾಲ ಅಜಯ್ ಕುಮಾರ್ ಭಲ್ಲಾ ತೀವ್ರ ಸಂತಾಪ ಸೂಚಿಸಿದ್ದಾರೆ. 5 ಗ್ಯಾರಂಟಿಗಳನ್ನ ಘೋಷಿಸಿರೋದು ಮಾತ್ರ ಅಲ್ಲದೆ ಅದನ್ನ ಜಾರಿ ಮಾಡೋಕೊಂದು ಕಮಿಟಿ ಅಂತ ಪ್ರತ್ಯೇಕವಾಗಿ ರಚಿಸಿ ಅವರಿಗೂ ಸರ್ಕಾರದ ಅಮೌಂಟ್ ಅನ್ನ, ಸರ್ಕಾರದ ತೆರಿಗೆ ದುಡ್ಡೇನಿರುತ್ತೆ ಅದರಿಂದ ಪೇಮೆಂಟ್ ಮಾಡ್ತಾ ಇದ್ದಾರೆ ಇವರು, ಅನುಷ್ಠಾನ ಮಾಡಿ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪೇಮೆಂಟ್ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪಿಸಿದೆ. ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಗ್ಯಾರಂಟಿ ಸ್ಕೀಮ್ ಜಾರಿಗೊಳಿಸೋಕೆ ಅಂತ ಕಾಂಗ್ರೆಸ್ ಪಾರ್ಟಿಯವ್ರನ್ನೇ ಅಲ್ಲಲ್ಲಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. 187 ಕೋಟಿ ರೂಪಾಯಿ ಸರ್ಕಾರಿ ದುಡ್ಡನ್ನು ಇವರಿಗೆ ಪೇಮೆಂಟ್ ಮಾಡಿದ್ದಾರೆ ಇದುವರೆಗೂ ಅಂತ ಬಿಜೆಪಿ ಆರೋಪಿಸಿತು. ಈ ಸಂಬಂಧ ಪ್ರತಿಭಟನೆ ಕೂಡ ಮಾಡಿದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇಲ್ಲ ಹಾಗೇನಿಲ್ಲ ಅಂತ ಹೇಳಿಲ್ಲ. DCM DK ಶಿವಕುಮಾರ್ ಏನು ಹೇಳಿದ್ದಾರೆ ಗೊತ್ತಾ? ಪಕ್ಷವನ್ನು ಅಧಿಕಾರಕ್ಕೆ ತಂದವ್ರಿ, ಅವರು ಪುರಸ್ಕಾರಕ್ಕೆ ಅರ್ಹರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರೆ, ಅವರು ಪುರಸ್ಕಾರಕ್ಕೆ ಅರ್ಹರು ಹೊಂದಿದ್ರೆ, ನಿಮ್ಮ KPCC ಖಜಾನೆಯಿಂದ, ಕಚೇರಿಯ ಖಜಾನೆಯಿಂದ, ಕಾಂಗ್ರೆಸ್ ಪಾರ್ಟಿಯ ಅಕೌಂಟ್ನಿಂದ ಪೇಮೆಂಟ್ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲ. ಪಕ್ಷವನ್ನು ಅಧಿಕಾರಕ್ಕೆ ತರೋಕೆ ಕೆಲಸ ಮಾಡಿದವರಿಗೆ ಸರ್ಕಾರದ ಖಜಾನೆಯಿಂದ ಪುರಸ್ಕಾರ, ಅದು ಓಪನ್ ಆಗಿ ಸಮರ್ಥನೆ ಬೇರೆ ಮಾಡ್ಕೊಳ್ಳೋದು ಬಹಳ ಆಶ್ಚರ್ಯ. ಜೊತೆಗೆ ಇದೆಲ್ಲ ಮಾಡೋಕೆ ಅಂತಲೇ ಜನಪ್ರತಿನಿಧಿಗಳು ಆಲ್ರೆಡಿ ಇದ್ದಾರೆ, MLAಗಳಿದ್ದಾರೆ, 124 MLAಗಳಿದ್ದಾರೆ, ಅವ್ರಿಗೂ ಸರ್ಕಾರ ದುಡ್ಡು ಹೋಗುತ್ತೆ. ಅದು ಬಿಟ್ಟರೆ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳೆಲ್ಲ ಇದ್ದಾರೆ, ಅವರೆಲ್ಲ ಇರೋದು ಏನಕ್ಕೆ? ನೀವು ಮತ್ತಿನ್ನೊಂದು 106 ಜನರನ್ನ ಹೊಸದಾಗಿ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವರನ್ನೆಲ್ಲ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಿಕೊಂಡು ಅವರಿಗೆ 106 ಕೋಟಿ ಪೇಮೆಂಟನ್ನು ಸರ್ಕಾರದ ಕಡೆಯಿಂದ ಮಾಡ್ತಾ ಹೋದರೆ ಏನು ಅರ್ಥ ಇದು? ಅಲ್ಲಿ ನೋಡಿದ್ರೆ ಡೋಜ್ ಅಂತ ಇರೋ ಸಿಸ್ಟಮ್ನೇ ಸಣ್ಣ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಮೆರಿಕದಲ್ಲಿ. ನೀವು ನೋಡಿದ್ರೆ ಏನು ಮಾಡೋಕೆ ಹೊರಟಿದ್ದೀರಾ? ಕೊಪ್ಪಳದ ಸಾಣಾಪುರದಲ್ಲಿ ಇತ್ತೀಚೆಗಷ್ಟೇ ವಿದೇಶಿ ಪ್ರವಾಸಿಗರ ಮೇಲೆ ಹಲ್ಲೆ ಹಾಗೂ ಅತ್ಯಾಚಾರ ಆಗಿತ್ತು. ಇದರಿಂದ ಹಂಪಿ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. 106 ವಿದೇಶಿ ಪ್ರವಾಸಿಗರು ಈಗ ಆಲ್ರೆಡಿ ಹಂಪಿಯಿಂದ ಕಾಲು ಕೀಳ್ತಾ ಇದ್ದಾರೆ. 90% ವಿದೇಶಿಯರು ಹೋಮ್ ಸ್ಟೇನಿಂದ ಜಾಗ ಖಾಲಿ ಮಾಡಿದ್ದಾರೆ. ಇನ್ನು ತುಂಬಾ ಜನ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಪ್ರವಾಸ ಮಾಡಬೇಡಿ ಅಂತ ಸಚಿವ ಶಿವರಾಜ್ ತಂಗಡಿಗೆ ಜನರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಂದಹಾಗೆ ಘಟನೆ ನಡೆದಿರೋ ಸಾಣಾಪುರ ಹಳ್ಳಿ ಹಂಪಿಯಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿದೆ. ಸೊ ಹಂಪಿಗೆ ಬರೋ ಪ್ರವಾಸಿಗರು ಹೆಚ್ಚಾಗಿ ಈ ಹಳ್ಳಿಯಲ್ಲಿ ಸ್ಟೇ ಮಾಡ್ತಾರೆ. ಕರ್ನಾಟಕ ಟೂರಿಸ್ಟ್ ಗೈಡ್ಸ್ ಅಸೋಸಿಯೇಷನ್ ಪ್ರಕಾರ ಪ್ರತಿ ವರ್ಷ ಈ ಏರಿಯಾಗೆ ಸುಮಾರು 1 ಲಕ್ಷ ಜನ ಭೇಟಿ ಕೊಡ್ತಾ ಇದ್ರು. ಆದರೆ ಈ ರೀತಿಯ ಮೃಗೀಯ ವರ್ತನೆಯಿಂದ, ನೀಚ ಬುದ್ಧಿಯ ವರ್ತನೆಯಿಂದ ಕೆಲವರು ಮಾಡೋದ್ರಿಂದ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿದ್ದು ಸಾವಿರಾರು ಜನಕ್ಕೆ ಅನ್ನ ಹಾಕುವಂಥ ಇಂಡಸ್ಟ್ರಿ ಅದು. ತುಂಬ ಜನ ಜೀವನ ನಡೆಸ್ತಿರ್ತಾರೆ. ಅವರೆಲ್ಲರ ಹೊಟ್ಟೆಗೆ ಹೊಡಿತಾ ಇದ್ದಾರೆ ಈ ಕೆಲವಷ್ಟು ವಿಕೃತ ಮನಸ್ಸಿನ ಕಾಮಿಗಳು ಅಥವಾ ಕ್ರೂರಿಗಳು. ಬೀದರ್ ಮತ್ತು ಬೆಂಗಳೂರು ಮಧ್ಯೆ ಪುನಃ ವಿಮಾನ ಸಂಚಾರ ಶುರುವಾಗುತ್ತೆ. ಏಪ್ರಿಲ್ 15ರಿಂದ ಸ್ಟಾರ್ ಏರ್ ಜೆಟ್ ವಿಮಾನ ಹಾರಾಟ ನಡೆಸುತ್ತೆ. ಸ್ಟಾರ್ ಏರ್ಲೈನ್ಸ್ ಆನ್ಲೈನ್ನಲ್ಲಿ ವಿಮಾನದ ಟಿಕೆಟ್ ಬುಕಿಂಗ್ ಕೂಡ ಶುರು ಮಾಡಿದೆ. ವಿಮಾನ ಬೆಂಗಳೂರಿಂದ ಬೆಳಗ್ಗೆ 7:45ಕ್ಕೆ ಬೀದರ್ಗೆ, ಅದೇ ದಿನ ಬೆಳಗ್ಗೆ 9:30ಕ್ಕೆ ಬೀದರ್ನಿಂದ ಬೆಂಗಳೂರಿಗೆ ವಾಪಸ್ ಹಾರುತ್ತೆ. ಅಂದಹಾಗೆ ಕಳೆದೊಂದು ವರ್ಷದಿಂದ ಈ ಸ್ಟಾರ್ ಏರ್ ಜೆಟ್ ವಿಮಾನ ಆರ್ಥಿಕ ನಷ್ಟದಿಂದ, ಪ್ರಯಾಣಿಕರ ಕೊರತೆಯಿಂದ ಸ್ಟಾಪ್ ಆಗಿತ್ತು, ಕಾರ್ಯಾಚರಣೆ ನಿಲ್ಲಿಸಿತ್ತು. ಸದ್ಯ ಮಾರಿಷಸ್ ಪ್ರವಾಸದಲ್ಲಿರೋ PM ನರೇಂದ್ರ ಮೋದಿ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಸರ್ವಿಸ್ ಅಂಡ್ ಇನೋವೇಷನ್ ಅನ್ನೋ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಸಂಸ್ಥೆ ಕಲಿಕೆ ಮತ್ತು ಸಂಶೋಧನಾ ಕೇಂದ್ರವಾಗಿ ಕೆಲಸ ಮಾಡುತ್ತೆ ಅಂತ PM ಹೇಳಿದ್ದಾರೆ. ಈ ವೇಳೆ ಮೋದಿ ನೇತೃತ್ವದಲ್ಲಿ 2 ರಾಷ್ಟ್ರಗಳು ಗಡಿಯಾಚೆಗಿನ ವ್ಯವಹಾರಗಳಿಗಾಗಿ ಸ್ಥಳೀಯ ಕರೆನ್ಸಿಯ ಬಳಕೆ, ಕಡಲ ಭದ್ರತೆ, ಮಾಹಿತಿ ವಿನಿಮಯ, ಅಕ್ರಮ ಹಣ ವರ್ಗಾವಣೆ ತಡೆಗೆ ಜಂಟಿ ಕಾರ್ಯಾಚರಣೆ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರದ 8 ಒಪ್ಪಂದಗಳಿಗೆ ಸೈನ್ ಹಾಕಿದ್ದಾರೆ. ಈ ಮಾರಿಷಸ್ಗೆ ಹೊಸದಾಗಿ ಸಂಸತ್ ಭವನವನ್ನ ಉಡುಗೊರೆಯಾಗಿ ಭಾರತ ನಿರ್ಮಿಸಿಕೊಡುತ್ತೆ ಅಂತ PM ಹೇಳಿದ್ದಾರೆ. ಮೋದಿ ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮ್ಗುಲಂ ಮತ್ತವರ ಪತ್ನಿ ವೀಣಾ ರಾಮ್ಗುಲಂ, ಮಾರಿಷಸ್ ಅಧ್ಯಕ್ಷ ಧರಂಬೀರ್ ಗೋಕುಲ್ ಮತ್ತವರ ಪತ್ನಿ ವೃಂದಾ ಗೋಕುಲ್ರಿಗೆ ಓವರ್ಸೀಸ್ ಸಿಟಿಸನ್ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಈ ಕಾರ್ಡ್ ವಿದೇಶಿಯರಿಗೆ ಅನಿರ್ದಿಷ್ಟಾವಧಿವರೆಗೆ ಭಾರತದಲ್ಲಿ ಬಂದು ಇರೋಕೆ ಮತ್ತು ಹಲವು ಬಾರಿ ಭಾರತಕ್ಕೆ ಬಂದು ಹೋಗೋಕೆ ಅವಕಾಶ ಮಾಡಿಕೊಡುತ್ತೆ. ಸದ್ಯ ಮಾರಿಷಸ್ನಲ್ಲಿ ಸುಮಾರು 13,000 ಭಾರತೀಯ ಸಮುದಾಯದವರು ಈ ಓವರ್ಸೀಸ್ ಸಿಟಿಸನ್
ಕಾರ್ಡ್ ಅನ್ನು ಹೊಂದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರ 2 ಗುಂಪುಗಳನ್ನು 5 ವರ್ಷ ಕಾಲ ಬ್ಯಾನ್ ಮಾಡಿದೆ. ಅವಾಮಿ ಲೀಗ್ ಆಕ್ಷನ್ ಕಮಿಟಿ AAC ಮತ್ತು ಜಮ್ಮು ಕಾಶ್ಮೀರ ಇತ್ತೆಹಾದುಲ್ ಮುಸ್ಲಿಮೀನ್ ಈ ಗುಂಪುಗಳ ಮೇಲೆ ನಿಷೇಧ ಹೇರಲಾಗಿದೆ. ಇವೆರಡು ಗ್ರೂಪ್ಗಳು ದೇಶ ವಿರೋಧಿ ಚಟುವಟಿಕೆ, ಭಯೋತ್ಪಾದನೆ ಎಲ್ಲ ಮಾಡ್ತಾ ಇದ್ರು ಅಂತ ಕೇಂದ್ರ ಗೃಹ ಸಚಿವಾಲಯ ಹೇಳಿದೆ. ಮಯನ್ಮಾರ್ ಮತ್ತು ಥಾಯ್ಲೆಂಡ್ನಲ್ಲಿ ಉದ್ಯೋಗದ ಆಮಿಷಕ್ಕೊಳಗಾಗಿ ಸಿಕ್ಕಾಕೊಂಡಿದ್ದ ಸುಮಾರು 266 ಭಾರತೀಯರು ತಾಯ್ನಾಡಿಗೆ ಇನ್ನೊಂದು ಬ್ಯಾಚ್ ವಾಪಸ್ ಆಗಿದೆ. ಸೈಬರ್ ಕ್ರೈಮ್ನಂತಹ ಅಕ್ರಮ ಚಟುವಟಿಕೆಯಲ್ಲಿ ಸಿಲುಕಿರೋ ಇವರನ್ನ ಭಾರತ ಕಾಪಾಡಿದೆ ಅಂತ ಸರ್ಕಾರ ಹೇಳಿದೆ. ಸೋಮವಾರವಷ್ಟೇ ಈ ರೀತಿ 2 ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿದ್ದ 283 ಭಾರತೀಯರನ್ನ ಸೇಫ್ ಆಗಿ ಇಂಡಿಯನ್ ಏರ್ಫೋರ್ಸ್ನ ಏರ್ಕ್ರಾಫ್ಟ್ ಮೂಲಕ ಕರ್ಕೊಂಡ್ಬರಲಾಗಿತ್ತು. ಈಗ ಇನ್ನೊಂದಷ್ಟು ಜನರನ್ನ ರಕ್ಷಿಸಲಾಗಿದೆ. ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಸೆನ್ಸೆಕ್ಸ್ 72 ಪಾಯಿಂಟ್ ಬಿದ್ದು 74,029ಕ್ಕೆ ರೀಚ್ ಆಗಿದೆ. ನಿಫ್ಟಿ 27 ಪಾಯಿಂಟ್ ಬಿದ್ದು 22,470ಕ್ಕೆ ತಲುಪಿದೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಮತ್ತು IT ಸ್ಟಾಕ್ಸ್ ಕುಸಿತದಿಂದ ಮಾರುಕಟ್ಟೆಗೆ ಲಾಸ್ ಕಂಟಿನ್ಯೂ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಆಟ ಷೇರುಪೇಟೆಯನ್ನು ಇನ್ನೂ ಬಿಟ್ಟಿಲ್ಲ ಕಾಡೋದು. ಆದರೆ ಹೊಸದಾಗಿ ಅಮೆರಿಕ ಮತ್ತು ಕೆನಡಾ ನಡುವಿನ ಟ್ರೇಡ್ ವಾರ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಿರೋದು ಷೇರುಪೇಟೆ ಮೇಲೆ ಜಾಗತಿಕವಾಗೂ ಕೂಡ ಪ್ರಭಾವ ಬೀರುತ್ತು. ಆದರೆ ಸ್ಥಳೀಯ ಹೂಡಿಕೆದಾರರು ಭಾರತದ ಷೇರುಪೇಟೆ ದೊಡ್ಡ ಪ್ರಮಾಣದಲ್ಲಿ ಬೀಳೋದ್ರಿಂದ ತಡೆದಿದ್ದಾರೆ ಒಂದಷ್ಟು ಇನ್ವೆಸ್ಟ್ ಮಾಡಿ. ಬ್ಯಾಂಕಿಂಗ್ ಸ್ಟಾಕ್ಸ್ನಿಂದ ಕೂಡ ಷೇರುಪೇಟೆಗೆ ಸ್ವಲ್ಪ ಸಪೋರ್ಟ್ ಸಿಕ್ಕಿದೆ. ಟಾಟಾ ಮೋಟಾರ್ಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಬಜಾಜ್ ಫಿನಾನ್ಸ್, ITC ಲಾಭ ಮಾಡಿಕೊಂಡಿವೆ. ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೀಂದ್ರಾ, ನೆಸ್ಲೆ ಇಂಡಿಯಾ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಜಾಸ್ತಿಯಾಗಿ 87 ರೂಪಾಯಿ 19 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 119 ರೂಪಾಯಿ ಜಾಸ್ತಿಯಾಗಿ 86,143 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 112 ರೂಪಾಯಿ ಜಾಸ್ತಿಯಾಗಿ 78,910 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,474 ರೂಪಾಯಿ ಜಾಸ್ತಿಯಾಗಿ 98,100 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.